ಜೈ ಶ್ರೀಮಾತ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಇವರ ಜನ್ಮದಿನವಾಗಿದ್ದು, ಅವರ ಮರಣಾನಂತರ ಈ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತೇವೆ. ಹೇಗೆ ಶಿಕ್ಷಕರ ದಿನಾಚರಣೆಗೆ ಕಾರಣರಾದ ರಾಧಾಕೃಷ್ಣರವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ತಾವುಗಳು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ ಒಬ್ಬ ವಿದ್ವಾಂಸ, ರಾಜಕಾರಣಿ, ತತ್ವಜ್ಞಾನಿ ಮತ್ತು ರಾಜಕಾರಣಿ. ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಧಾಕೃಷ್ಣನ್ ಅವರು ತಮ್ಮ ಜೀವನ ಮತ್ತು ವೃತ್ತಿಜೀವನವನ್ನು ಬರಹಗಾರರಾಗಿ ತಮ್ಮ ನಂಬಿಕೆಯನ್ನು ವಿವರಿಸಲು, ರಕ್ಷಿಸಲು ಮತ್ತು ಪ್ರಚಾರ ಮಾಡಲು ಪ್ರಯತ್ನಿಸಿದರು. ಇದನ್ನು ಅವರು ಹಿಂದೂ ಧರ್ಮ, ವೇದಾಂತ ಮತ್ತು ಆತ್ಮದ ಧರ್ಮ ಎಂದು ವಿವಿಧ ರೀತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅವರು ತಮ್ಮ ಹಿಂದೂ ಧರ್ಮವು ತಾತ್ವಿಕವಾಗಿ ಮತ್ತು ನೈತಿಕವಾಗಿ ಕಾರ್ಯಸಾಧ್ಯವಾಗಿದೆ ಎಂದು ತೋರಿಸಲು ಬಯಸಿದರು. ಅವರು ಭಾರತೀಯ ಮತ್ತು ಪಾಶ್ಚಿಮಾತ್ಯ ತಾತ್ವಿಕ ಸಂದರ್ಭಗಳಲ್ಲಿ ಆಗಾಗ್ಗೆ ಸರಳವಾಗಿರುವಂತೆ ತೋರುತ್ತದೆ ಮತ್ತು ಅವರು ತಮ್ಮ ಗದ್ಯದಲ್ಲಿ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಮೂಲಗಳೆರಡನ್ನೂ ಸೆಳೆಯುತ್ತಾರೆ. ಪರಿಣಾಮವಾಗಿ ರಾಧಾಕೃಷ್ಣನ್ ಅವರನ್ನು ಶೈಕ್ಷಣಿಕ ವಲಯಗಳಲ್ಲಿ ಪಶ್ಚಿಮಕ್ಕೆ ಹಿಂದೂ ಧರ್ಮದ ಸಂಕೇತವೆಂದು ಪ್ರಶಂಸಿಸಲಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಈ ಜೀವನ ಚರಿತ್ರೆಯಲ್ಲಿ ನಾವು ಅವರ ಆರಂಭಿಕ ಜೀವನ, ಕುಟುಂಬ, ಶಿಕ್ಷಣ, ಶಿಕ್ಷಕರ ವೃತ್ತಿ, ಅವರ ರಾಜಕೀಯ ಜೀವನ ಮತ್ತು ಅವರ ಸಾವಿನ ಬಗ್ಗೆ ತಿಳಿದುಕೊಳ್ಳೋಣ. ರಾಧಾಕೃಷ್ಣನ್ ಅವರ ಆರಂಭಿಕ ಜೀವನ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಂಕ ಸೆಪ್ಟೆಂಬರ್ 5, 1888 ಇಂದಿನ ತಮಿಳುನಾಡು, ಅಂದಿನ ಭಾರತದ ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಪ್ರೆಸಿಡೆನ್ಸಿಯ ತಿರುಟ್ಟಣಿಯಲ್ಲಿ ತೆಲುಗು ಮಾತನಾಡುವ ನಿಯೋಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಸರ್ವಪಲ್ಲಿ ವೀರಸ್ವಾಮಿ. ಅವರು ಸ್ಥಳೀಯ ಜಮೀನ್ದಾರರ ಸೇವೆಯಲ್ಲಿ ಅಧೀನ ಕಂದಾಯಾಧಿಕಾರಿಯಾಗಿದ್ದರು ಮತ್ತು ಅವರ ತಾಯಿಯ ಹೆಸರು ಸರ್ವಪಲ್ಲಿ ಸೀತಾ. ಅವರ ಕುಟುಂಬ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಸರ್ವಪಲ್ಲಿ ಗ್ರಾಮದವರು. ಅವರು ತಿರುಟ್ಟಣಿ ಮತ್ತು ತಿರುಪತಿ ಪಟ್ಟಣದಲ್ಲಿ ಬೆಳೆದರು. ರಾಧಾಕೃಷ್ಣನವರ ಶಿಕ್ಷಣ. ಸರ್ವಪಲ್ಲಿ ರಾಧಾಕೃಷ್ಣನವರು 1906ರಲ್ಲಿ ಪದವಿ ಮುಗಿಸಿ ನಂತರ ದಿ ಎಥಿಕ್ಸ್ ಆಫ್ ದಿ ವೇದಾಂತ ಮತ್ತು ಅದರ ಮೆಟಾಫಿಸಿಕಲ್ ಪೂರ್ವಭಾವಿಗಳು ಎಂಬ ವಿಷಯದ ಮೇಲೆ ಪ್ರಬಂಧ ಬರೆದು ಸ್ನಾತಕೋತ್ತರ ಪದವಿ ಪಡೆದರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುಟುಂಬ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 16ನೇ ವಯಸ್ಸಿನಲ್ಲಿ ಶಿವಕಾಮು ಅವರನ್ನು ಮದುವೆಯಾದರು. ರಾಧಾಕೃಷ್ಣನ್ ಅವರಿಗೆ 6 ಜನ ಮಕ್ಕಳು, 5 ಹೆಣ್ಣು 1 ಗಂಡು ಮಕ್ಕಳಿದ್ದರು. ಇವರ ಮಗ ಸರ್ವಪಲ್ಲಿ ಗೋಪಾಲ್ ಭಾರತದ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಶೈಕ್ಷಣಿಕ ವೃತ್ತಿ. ರಾಧಾಕೃಷ್ಣನ್ ಅವರು ಏಪ್ರಿಲ್ 1909ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನ ತತ್ವಶಾಸ್ತ್ರ ವಿಭಾಗಕ್ಕೆ ನೇಮಕಗೊಂಡರು. ಆನಂತರ 1918ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಆನಂತರ ಮಹಾರಾಜ ಕಾಲೇಜಿನಲ್ಲಿ, ನಂತರ 1921ರಲ್ಲಿ ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಜೂನ್ 1926ರಲ್ಲಿ ಇವರು ಬ್ರಿಟಿಷ್ ಎಂಪೈರ್ ಯೂನಿವರ್ಸಿಟೀಸ್ ಕಾಂಗ್ರೆಸ್ನಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದರು. ಆನಂತರ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಫಿಲಾಸಫಿಯ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಗೆ ಹಾಜರಾದರು. 1929ರಲ್ಲಿ ಪ್ರಿನ್ಸಿಪಲ್ ಜೆ. ಎಸ್ಟಿನ್ ಕಾರ್ಪೆಂಟರ್ ಅವರಿಂದ ರಾಧಾಕೃಷ್ಣನ್ ಅವರಿಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ತುಲನಾತ್ಮಕ ಧರ್ಮದ ಉಪನ್ಯಾಸವನ್ನು ನೀಡುವ ಅವಕಾಶ ನೀಡಿತು. ಪಂಡಿತ್ ಮದನ್ ಮೋಹನ್ ಮಾಳವಿಯ ಅವರ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿದ್ದರು. ರಾಜಕೀಯ ಜೀವನ. ಭರವಸೆಯ ಶೈಕ್ಷಣಿಕ ವೃತ್ತಿ ಜೀವನದ ನಂತರ ರಾಧಾಕೃಷ್ಣನ್ ನಂತರ ಜೀವನದಲ್ಲಿ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಭಾರತದ ಸ್ವಾತಂತ್ರ್ಯದ ನಂತರ ವರ್ಷಗಳಲ್ಲಿ ರಾಧಾಕೃಷ್ಣನ್ ಅವರು ರಾಜಕೀಯದಲ್ಲಿ ಮತ್ತು ವಿದೇಶಗಳಲ್ಲಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡರು. 1946ರಿಂದ 1951ರವರೆಗೆ ರಾಧಾಕೃಷ್ಣನ್ ಅವರು ಹೊಸದಾಗಿ ರಚಿಸಲಾದ ಯುನೆಸ್ಕೋ ಸದಸ್ಯರಾಗಿದ್ದರು. ಅದರ ಕಾರ್ಯಕಾರಿ ಮಂಡಳಿಯಲ್ಲಿ ಭಾರತೀಯ ನಿಯೋಗದ ಮುಖ್ಯಸ್ಥರಾಗಿದ್ದರು. 1952ರಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಮತ್ತು 1962ರಲ್ಲಿ ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ರಾಧಾಕೃಷ್ಣನ್ ಅವರ ತಾತ್ವಿಕ ಚಿಂತನೆಗಳು.
ರಾಧಾಕೃಷ್ಣನ್‌ರವರು ಪೂರ್ವ ಮತ್ತು ಪಾಶ್ಚಿಮಾತ್ಯ ವಿಚಾರಗಳನ್ನು ಒಟ್ಟಿಗೂಡಲು ಬಯಸಿದ್ದರು. ಪಾಶ್ಚಿಮಾತ್ಯ ತಾತ್ವಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಏಕೀಕರಿಸುವ ಸಂದರ್ಭದಲ್ಲಿ ಮಾಹಿತಿ ಇಲ್ಲದ ಪಾಶ್ಚಿಮಾತ್ಯ ಟೀಕೆಗಳ ವಿರುದ್ಧ ಹಿಂದೂ ಧರ್ಮವನ್ನು ರಕ್ಷಿಸಿದರು. ಇವರು ಅದ್ವೈತ ಸಿದ್ಧಾಂತವನ್ನು ಶ್ರೇಷ್ಠ ಎಂದು ಪ್ರತಿಪಾದಿಸುತ್ತಿದ್ದರು. ಇವರು 1967ರಿಂದ ಸಾರ್ವಜನಿಕ ಜೀವನ ಮೊಟಕುಗೊಳಿಸಿ ಉಳಿದ ಕಾಲ ಅವರ ಮನೆಯಲ್ಲಿಯೇ ಕಾಲ ಕಳೆದರು. ರಾಧಾಕೃಷ್ಣನವರು ಏಪ್ರಿಲ್ 17, 1975ರಲ್ಲಿ ನಿಧನರಾದರು. ಸರ್ವಪಲ್ಲಿ ರಾಧಾಕೃಷ್ಣನವರಿಗೆ 1954ರಲ್ಲಿ ಭಾರತದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಭಾರತ ರತ್ನ ನೀಡಿ ಗೌರವಿಸಿದರು ಹಾಗೂ ಇನ್ನೂ ಹಲವಾರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿತ್ತು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ಧನ್ಯವಾದಗಳು.